ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ನಿನ್ನೆ ಆಗಿದ್ದನ್ನೇ ಇನ್ನೂ ಸುಧಾರಿಸಿಕೊಳ್ಳಿಕ್ಕಾಗಲಿಲ್ಲ. ಈಗ ಮತ್ತೆ ಮಳೆ ಆಗ್ತಾ ಇದ್ದು ಅದರ ಎಫೆಕ್ಟ್ ಇನ್ನಿಲ್ಲದಂತೆ ಜನರನ್ನ ಬಾಧಿಸ್ತಾ ಇದೆ. ನಿನ್ನೆಯ ಆಘಾತದಿಂದ ಬಹಳಷ್ಟು ನೊಂದಿದ್ದಾರೆ ಜನ. ಸುಧಾರಿಸಿಕೊಳ್ಳಿಕ್ ಆಗ್ತಾ ಇಲ್ಲ. ಮತ್ತೆ ಮಳೆ ಆಗ್ಬಿಟ್ಟ. ಮೇಕ್ರಿ ಸರ್ಕಲ್, ಸದಾಶಿವನಗರ, ವಸಂತನಗರ, ಶಿವಾಜಿನಗರ, ವಿಧಾನಸೌಧ ಸುತ್ತಮುತ್ತ, ಲಾಲ್ಬಾಗ್, ಕೋರಮಂಗಲ, ರಾಜಾಜಿನಗರ ಸುತ್ತಮುತ್ತ ವರ್ಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಕೆರೆಯಂತ ಸ್ಥಿತಿ ಈಗ ಮೇಕ್ರಿ ಸರ್ಕಲ್ ಮತ್ತು ಜೆಸಿ ನಗರ ರಸ್ತೆಯಲ್ಲಿ ಮಾರ್ಪಾಟಾಗಿದೆ. ಈ ರೀತಿಯ ಚಿತ್ರಣಗಳು ಸಾಮಾನ್ಯವಾಗಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕಾಣಿಸುತ್ತಾ ಇದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ, ಸಮಸ್ಯೆ ಆಗುತ್ತೆ. ರಾಜಕಾಲುವೆಗಳಲ್ಲಿ ಸರಾಗವಾಗಿ ನೀರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿಗಳನ್ನ, ವಿವರಗಳನ್ನ ಕೊಡಬಹುದು. ಆದರೆ ಈ ರೀತಿಯಾದಂತಹ ಪ್ರಮುಖ ರಸ್ತೆಗಳಲ್ಲೂ ಕೂಡ ಈ ಪರಿಪ್ರಮಾಣದಲ್ಲಿ ನೀರು ನಿಂತ್ಕೊಂಡ್ರೆ ಗತಿ ಏನು? ವಾಹನ ಸವಾರರಿಗೆ ಹೇಗೆ ಸಲೀಸಾಗಿ ವಾಹನಗಳನ್ನ ಸಂಚಾರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ನೋಡಿ, ಕೆಲವರು ಗಾಡಿಗಳನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಆ ಗಾಡಿನ ಸೈಡಲ್ಲಿ ಹಾಕಿ ಮಳೆ ನಿಂತ ನಂತರ ಹೋಗೋಣ ಅಂತ. ಮಳೆ ನಿಂತ ನಂತರವೂ ಕೂಡ ಕೆಲವು ಗಂಟೆಗಳ ಕಾಲ ಈ ನೀರು ಎಲ್ಲಿ ಹೋಗ್ಬೇಕು? ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಅದಾದ ನಂತರದಲ್ಲಿ ಸುಧಾರಿಸ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ. ಇನ್ನು ಬಸ್ಗಳ ಅಕ್ಕಪಕ್ಕ ಹೋದ್ರೆ ಅದರ ಅಕ್ಕಪಕ್ಕದಲ್ಲಿ ಟೂ ವೀಲರೋ ಮತ್ತೊಂದು ಗಾಡಿಗಳು ಹೋಗ್ತಾ ಇದ್ರೆ ಒಂದ್ ರೀತಿ ಅವರಿಗೆ ಶವರ್ ಬಾತ್ ಮಾಡಿಸ್ಕೊಂಡು ಹೋಗ್ತಾರೆ. ಆ ರೀತಿಯಾದಂತಹ ಚಿತ್ರಣ ಇನ್ನೂ ಹಲವು ಕಡೆಗಳಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ನಿರಂತರ 2-3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ಆರ್ಭಟ ಇರುತ್ತೆ. ಅನಿವಾರ್ಯವಾಗಿ ಆ ನಿವಾಸಿಗಳು ಅವರ ಜಾಗ ಖಾಲಿ ಮಾಡಿ ಬೇರೆ ಕಡೆಗಳಲ್ಲಿ ಸುರಕ್ಷಿತವಾಗಿ ಈಗ ಇರಬೇಕಾಗಿದೆ. ಹಾಗಾಗಿ ಬೋಟ್ಗಳ ನೆರವಿನ ಮೂಲಕ ಅವರುಗಳನ್ನ ಸ್ಥಳಾಂತರ ಮಾಡಲಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಸದ್ಯ ತಾವಿರುವಂತಹ ಸ್ಥಳ ಯಾವುದು ಮತ್ತು ಅಲ್ಲಿ ಈಗಿನ ಪರಿಸ್ಥಿತಿ ಹೇಗೆ ಕಾಣಿಸ್ತಾ ಇದೆ? ಜ್ಯೋತಿ, ನಿನ್ನೆಯಿಂದ ಸುರಿತಕ್ಕಂತಹ ಒಂದು ಭಾರಿ ಮಳೆಗೆ ಬೆಂಗಳೂರು ಇಡೀ ತತ್ತರಿಸಿದೆ. ಅದರಲ್ಲೂ ಕೂಡ ಒಂದೆಡೆ ಪೂರ್ವ ಮುಂಗಾರ ಆರ್ಭಟ, ಮತ್ತೊಂದೆಡೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 1 ವಾರಗಳ ಕಾಲ ಹವಾಮಾನ ಇಲಾಖೆ ಕೂಡ ಮಳೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಮಟ್ಟಿಗೆ ಇದ್ದಂತಹ ಮಳೆ ಮತ್ತೆ ಆರಂಭವಾಗಿದೆ. ನಾನಿವತ್ತು ಆಡುಗೋಡಿ ಪ್ರದೇಶದ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಆಡುಗೋಡಿಯಲ್ಲಿಯೂ ಕೂಡ ಮಳೆ ಬಂದು ನಿಂತಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ವಿಧಾನಸೌಧ ಇರಬಹುದು, KR ಮಾರ್ಕೆಟ್ ಇರಬಹುದು, JC ರೋಡ್ ಇರಬಹುದು, ಇಂತಹ ಕಡೆಯಲ್ಲಿ ಹೆಚ್ಚಿನ ಮಳೆ ಆಗಿದ್ದು ಅಲ್ಲಿ ಒಂದು ರಸ್ತೆಯಲ್ಲೆಲ್ಲ ಕೆರೆಯಂತೆ ನೀರು ತುಂಬಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ 1.5 ಅಡಿಯಿಂದ 2 ಅಡಿವರೆಗೂ ಕೂಡ ನೀರು ನಿಂತಿದ್ವು. ಜೊತೆಗೆ ಪ್ಯಾಲೇಸ್ ಕುಟ್ಟಳ್ಳಿ ರೋಡ್ನಲ್ಲಿಯೂ ಕೂಡ KSRTC ಬಸ್ ಮೇಲೆ ಬೃಹತ್ ಆಗಿರ್ತಕ್ಕಂತಹ ಒಂದು ಮರ ಬಿದ್ದಿದೆ. ಇನ್ನೂ 1 ವಾರಗಳ ಕಾಲ ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿಗೆ 2 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ದಿವ್ಯಾ, ಈಗ ಮಳೆ ಬಂದು ಒಂದು ರಸ್ತೆ ಕೆರೆಯಂತಾಗಿ ಮಾರ್ಪಾಟಾದ ನಂತರದಲ್ಲಿ ಅದನ್ನ ಸುಧಾರಿಸಿಕೊಳ್ಳಿಕ್ಕೆ ಬಹಳಷ್ಟು ಸಮಸ್ಯೆಯನ್ನ ಪಡಬೇಕಾಗಿದೆ. ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ರಿ. ಥ್ಯಾಂಕ್ ಯು ಅರುಣ, ನಿಮ್ಮೆಲ್ಲ ಮಾಹಿತಿಗೆ. ರೈಟ್, ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಇಂತಹದ್ದೇ ಸನ್ನಿವೇಶಗಳು, ಚಿತ್ರಣಗಳು ಕಾಣಿಸುತ್ತಾ ಇದೆ. ಕೆಲವರನ್ನ ಈಗ ಆ ಒಂದು ಜಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ.